ನಿಮ್ಮ ಬಾಲ್ಯನೂ ನೋಡಿದ್ದೀರಾ, ಇವತ್ತಿನ ಮಕ್ಕಳ ಬಾಲ್ಯನೂ ನೀವು ನೋಡ್ತಾ ಇದ್ದೀರಾ. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಈಗಿನ ಮಕ್ಕಳಿಗೆ ಶಕ್ತಿನೇ ಇಲ್ಲ. ಒಳ್ಳೆಯ ಆಹಾರವನ್ನು ಎಲ್ಲ ಬಳಲಿ ಬಿದ್ದು ಹೋಗ್ತಾರೆ, ಬೆಂಡಾಗ್ತಾರೆ. ಬಳಲಿ ಬೆಂಡಾಗುವುದು, ಬಸವಳಿಯುವುದು ಅಂತ ಹೇಳ್ತಾರಲ್ಲ, ಹಾಗೆ ಶಕ್ತಿಯೂ ಇಲ್ಲ, ಯುಕ್ತಿಯೂ ಇಲ್ಲ. ಶಕ್ತಿ ಇದ್ದರಲ್ಲವೇ ಮೆದುಳು ಚೆಂದ ಕೆಲಸ ಮಾಡೋದು. ನಿದ್ದೆಯೂ ಇಲ್ಲ, ನಿದ್ದೆನೂ ಮಾಡಲ್ಲ. ಮೊಬೈಲ್, ಆ ಗೀಳನ್ನು ತ್ಯಜಿಸಬೇಕು ಯುವ ಜನಾಂಗ. ಯಾವುದನ್ನು ಬಿಡಬೇಕೋ ಮೊಬೈಲ್ ಗೀಳು, ಅದನ್ನು ತ್ಯಜಿಸಿ ಶ್ರಮ ಜೀವನವನ್ನು ಸಾಗಿಸಿ. ಇದು ಹೇಳೋದು ನಾನು ಅವರಿಗೆ. ಸೋಮಾರಿತನ ಅದನ್ನು ತ್ಯಜಿಸಲೇಬೇಕು, ಇಲ್ಲದೇ ಇದ್ದರೆ ಆಗೋದೇ ಇಲ್ಲ. ಚಂದ ನಿದ್ದೆ ಮಾಡಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಒಳ್ಳೆಯ ಆಹಾರವೂ ಸಿಗ್ತಾ ಇಲ್ಲ ಈಗಿನ ಯುವ ಜನಾಂಗ. ಅವ್ರನ್ನ ಬಯ್ಯ ಹಾಗಿಲ್ಲ ನಾವು. ಒಳ್ಳೆಯ ಆಹಾರ ಸಿಗೋದಿಲ್ಲ, ಒಳ್ಳೆಯ ನಿದ್ದೆಯೂ ಸಿಗೋದಿಲ್ಲ. ನೈಟ್ ಡ್ಯೂಟಿ ಅಂತ ಮಾಡ್ತಾರೆ, ರಾತ್ರಿ ನಿದ್ದೆಗೆಡ್ತಾರೆ, ಹಗಲು ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಒಳ್ಳೆಯ ನಿದ್ದೆ, ಒಳ್ಳೆಯ ಆಹಾರ, ಒಳ್ಳೆಯ ಆರೋಗ್ಯವನ್ನು ಮೊದಲು ನೀವು ಪಡ್ಕೊಳ್ಳಿ. ಅವರಿಗೆ ಯುವ ಜನಾಂಗಕ್ಕೆ ನಾನು ಹೇಳೋದು, ಆರೋಗ್ಯವಂತರಾಗಿ ಗಟ್ಟಿಗರಾಗಬೇಕು. ಶಕ್ತಿಯೇ ಇಲ್ಲ, ಮೊಬೈಲ್ ಗೀಳ್ ತ್ಯಜಿಸಿ. ಎರಡನೇದು. ಮೂರನೇದೇನಾಗಬೇಕು, ಚಂದ ನಿದ್ದೆ ಮಾಡಿ, ಚಂದ ಆಟ ಆಡಿ, ಚೆನ್ನಾಗಿ ಪಾಠ ಓದಿ, ಆಮೇಲೆ ಶ್ರಮ ವಹಿಸಿ ದುಡಿದು ಊಟ ಮಾಡಿ. ಸೋಮಾರಿತನವನ್ನು ತ್ಯಜಿಸಬೇಕು. ಶ್ರಮ ಜೀವನದಲ್ಲಿ ಜೀವನವನ್ನು ಸಾಗಿಸಬೇಕು. ಎಷ್ಟಾದರೂ ಸರಿ ಕೃಷಿ ಜೀವನವನ್ನು ಅವಲಂಬಿಸಿ MBBS ಓದಿರಿ, ನೀವು ಎಂಜಿನಿಯರಿಂಗ್ ಪದವಿ ಪಡೆದಿರಿ, ಕೃಷಿಕರಾಗಿ, ಅನ್ನದಾತರಾಗಿ. ಭಾರತದ ಬೆನ್ನೆಲುಬು ಹಳ್ಳಿಗಳು, ರೈತನ ಈಗ ಹೆಣ್ಣು ಅವ್ರು ಕೊಡದೇ ಇದ್ರೂ ಬೇಡ. ರೈತಾಪಿ ಜನರು ಆ ಕೃಷಿಯನ್ನು ಅವಲಂಬಿಸಿ. ಯುವ ಜನಾಂಗಕ್ಕೆ ನಾನು ಹೇಳ್ತಾ ಇರೋದು, ಕೃಷಿಯನ್ನು ಕಡೆಗಣಿಸಬೇಡಿ. ಒಳ್ಳೆಯ ಕೃಷಿಕರಾಗಿ, ಅನ್ನದಾತರಾಗಿ, ಆರೋಗ್ಯವಂತರಾಗಿ, ಆನಂದದಿಂದ ಇರಿ, ಅರಿವುಳ್ಳವರಾಗಿ. ಇಷ್ಟು ಯುವ ಜನಾಂಗದಲ್ಲಿ ಅವರಿಗೆ ನನ್ನ ವಿನಮ್ರ ಪ್ರಾರ್ಥನೆ. ಹಾಗೆ ಪೋಷಕರಿಗೆ ಪೋಷಕರು, ನನ್ನ ಮಕ್ಕಳು ಬರೀ ಅಂಕ ತಗೊಳ್ಳಿ, ಹೆಚ್ಚು ಅಂಕ ತಗೊಳ್ಳಿ ಅಂತ ಒತ್ತಡ, ಮಕ್ಕಳ ಮೇಲೆ ತುಂಬ ಒತ್ತಡ ಹಾಕ್ತಾರೆ. ಅಂಕ ಆಧಾರಿತ ಶಿಕ್ಷಣ ಆಗಬಾರದು. ಅಂಕ ಆಧಾರಿತ ಅಲ್ಲ, ಸಮಗ್ರ ಜೀವನದ ಅರಿವಾಗಬೇಕು. ಕಷ್ಟದಲ್ಲಿ ಬೆಂದು ನೊಂದು ಬಸವಳಿದು ಅದನ್ನು ಅನುಭವಿಸಿದಾಗ, ಕಷ್ಟ ಸಮಸ್ಯೆ ಸವಾಲುಗಳನ್ನು ಎದುರಿಸಿದಾಗ ಗಟ್ಟಿಯಾಗ್ತೇವೆ ನಾವು, ಜಗಜಟ್ಟಿಯಾಗ್ತೇವೆ ನಾವು. ಅದನ್ನು ಅನುಭವಿಸಬೇಕು, ಶ್ರಮ ವಹಿಸಿ ದುಡಿಬೇಕು. ಕಷ್ಟ ಬರಲಿ, ಕಾರ್ಪಣ್ಯ ಬರಲಿ, ಏನೇ ಬರಲಿ, ರೋಗ ರುಜಿನವೇ ಬರಲಿ, ನಾನು ಚಂದ ಹುಷಾರಾಗ್ತೇನೆ. ಆ ಆತ್ಮವಿಶ್ವಾಸ ನಮ್ಮನ್ನು ಗುಣಪಡಿಸುತ್ತೆ. ಆಸ್ಪತ್ರೆಯ ಔಷಧಿ ಇದು ಗುಣಪಡಿಸಲ್ಲ. ನಮ್ಮ ಗಟ್ಟಿ ನಿಲವೇನಿದೆ. ಒಬ್ಬ 90 ವರ್ಷದ ವಯಸ್ಸಿನ ಅಜ್ಜ ಆಸ್ಪತ್ರೆಗೆ ಹೋದರಂತೆ. ಯಾವಾಗ? ಕೊರೋನಾ. ನೀವು ಗುಣ ಆಗೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಇಷ್ಟು 90 ವರ್ಷದಲ್ಲಿ ಬಂದಿದ್ದೀರಾ ಅಂತ. ನಾನು ಗುಣ ಆಗಿ ಹೋಗ್ತೇನೆ ಅಂತ ಆತ್ಮವಿಶ್ವಾಸ ಇತ್ತಂತೆ. ಗುಣಮುಖರಾಗಿ ಹೊರಗೆ ಬಂದ್ರಂತೆ. ಯಾರು? 90 ವರ್ಷದ ಅಜ್ಜ. ಅವರ ಗುಣಮುಖರಾಗಲಿಕ್ಕೆ ಕಾರಣ ಅವರ ಮನಸ್ಥಿತಿ, ಅವರ ಗಟ್ಟಿತನ, ಅವರ ದಿಟ್ಟ ನಿಲುವು. ಹಾಗೆ ಪ್ರತಿಯೊಬ್ಬರು, ನಾನು ಮಾಡಿಯೇ ಮಾಡ್ತೇನೆ, ನಾನು ಓದಿಯೇ ಓದ್ತೇನೆ, ನಾನು ಮುಂದುವರೆದೇ. ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಬಹಳ ಮುಖ್ಯ. ಅವಿರತ ಪ್ರಯತ್ನ ಪಡಿ, ಖಂಡಿತ ಸಾಧ್ಯತೆ ಇದೆ. ಸೋಲು ಸಂಭವಿಸುವುದೇ ಇಲ್ಲ. ಗೆಲುವು ನಮ್ಮದಾಗಿಯೇ ಆಗುತ್ತೆ. ಯಾವಾಗ? ಆತ್ಮವಿಶ್ವಾಸದಿಂದ ಮುಂದುವರಿದಾಗ. ಆ ಆತ್ಮವಿಶ್ವಾಸ ನಮ್ಮೆಲ್ಲರದಾಗಬೇಕು. ಸತ್ಯವಾದ ಮಾತು. ಇವಾಗ ಕೊರತೆ ಇರೋದೇ ಆತ್ಮವಿಶ್ವಾಸ ಇಲ್ಲ. ಅಧೈರ್ಯ, ಹೇಳಿತನ ತ್ಯಜಿಸಬೇಕು. ಇವರು ಜೀಜಾಬಾಯಿ ಶಿವಾಜಿಗೆ ಬಾಲ್ಯದಲ್ಲಿ ಎಂಥ ಶಿಕ್ಷಣ ಕೊಟ್ಟರು. ಅವನು ಹೆದರ್ತಿದ್ದಂತೆ ಶಿವಾಜಿ ನಾಯಿಗಳಿಗೆ. ಅವನು ನಾಯಿ ಅಟ್ಟಿಸ್ಕೊಂಡು ಬರ್ತಾ ಇತ್ತಂತೆ.
ಆಗ ಓಡಿ 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 ಹೋಗ್ತಾ ಇದ್ದಂತೆ ಶಿವಾಜಿ ಬಾಲ್ಯದಲ್ಲಿ. ತಾಯಿ ಮೇಲೆ ನಿಂತು ನೋಡ್ತಾ ಇದ್ದಂತೆ. ಏಯ್ ಹೇಳಿ ನಿಂತ್ಕೊ, ಅಲ್ಲಿ ನಿಲ್ಲು, ನಿಂತು ದುರುಗುಟ್ಟಿ ಆ ನಾಯಿಯನ್ನು ನೋಡು, ಓಡಬೇಡ ಅಂದಂತೆ. ಅವನು ತಕ್ಷಣ ನಿಂತು ಹೇಳಿ ದುರುಗುಟ್ಟಿ ನೋಡಿದಂತೆ ನಾಯಿ ಬಾಲ ಮುದುರಿಕೊಂಡು ಮುಂದೆ ಹೋಯಿತು. ಆ ಧೈರ್ಯ ಹಾಗೆ ಬೆಳೆಸಿದ್ದು ಜೀಜಾಬಾಯಿ ಶಿವಾಜಿಯನ್ನು. ಮರಾಠ ಸರದಾರರಾದರೂ ಆ ಧೈರ್ಯ ತಾಯಂದಿರು ಮಕ್ಕಳಿಗೆ ಆ ರೀತಿಯ ಶಿಕ್ಷಣ ಕೊಡಬೇಕು. ಧೈರ್ಯವಂತರಾಗಿ ಹೇಳಿತನವನ್ನು ತ್ಯಜಿಸಿ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಹೌದಲ್ಲ? ತಂದೆ ತಾಯಿಗಳ ಪ್ರೋತ್ಸಾಹ ಆಗಿರಬೇಕು, ಧೈರ್ಯ ತುಂಬಬೇಕು ಮಕ್ಕಳಲ್ಲಿ. ಹೇಡಿಗಳನ್ನಾಗಲಿಕ್ಕೆ ಬಿಡಬಾರದು, ಮಾದರಿಯಾಗಬೇಕು, ಅವರ ಆದರ್ಶಪ್ರಾಯರಾಗಬೇಕು. ಯಾರು? ತಂದೆ ತಾಯಿಗಳು. ಮಕ್ಕಳಿಗೆ ಅವರೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಹೌದಲ್ಲ? ತಂದೆ ತಾಯಿಗಳೇ ಮೊದಲನೇ ಗುರು ಆಗಿ ಬಂದರೆ ಥಾಮಸ್ ಆಲ್ವಾ ಎಡಿಸನ್ ತುಂಬ ಚೆನ್ನಾಗಿದೆ. ಹಾಗೆ ಆ ತಾಯಿಯಿಂದಾಗಿ ನಾನು ವಿಶ್ವವಿಖ್ಯಾತ ವಿಜ್ಞಾನಿಯಾಗಿದ್ದೇನೆ ಅಂತ ಬರೆದಿದ್ದಾರೆ ಆತ್ಮಚರಿತ್ರೆಯಲ್ಲಿ. ಯಾರು? ಥಾಮಸ್ ಆಲ್ವಾ ಎಡಿಸನ್. ತಾಯಿಯ ತಂದೆ ತಾಯಿಗಳ ಕೊಡುಗೆ ಅಪಾರವಾಗಿದೆ. ಮಕ್ಕಳ ಬೆಳವಣಿಗೆಯಲ್ಲಿ, ಅವರ ಶ್ರೇಷ್ಠತೆಯಲ್ಲಿ, ಅವರ ಮಹಾನ್ ನಾಯಕರಾಗುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು. ಬಾಲ್ಯದಲ್ಲಿ ಅವರ ಶಿಕ್ಷಣ ಅಮೋಘವಾದದ್ದು, ಅಮೂಲ್ಯವಾದದ್ದು. ಹಾಗೆ ಬರಬೇಕು ಪೋಷಕರು. ಇವತ್ತಿನ ಕಾಲದ ಮಕ್ಕಳಿಗೆ ಸಮಾಜ ಸೇವೆಯಲ್ಲಿ ಹೇಗೆ ತೊಡಗಿಸ್ಕೋಬೇಕು ಅಂತ ಒಂಚೂರು ಹೇಳಿ ಮ್ಯಾಮ್. ಸಮಾಜ ಸೇವೆ ಅಂದರೆ ತಂದೆ ತಾಯಿಗಳು ಕೂಡ ಯಾರು ಜೀಜಾಬಾಯಿ ಆಗಬೇಕು. ಮಾತೆಯರು ಅಂತಂದರೆ ಏನು? ಆ ಮಾತೆಯರ ಶಿಕ್ಷಣ ಮಕ್ಕಳಿಗೆ ಇದ್ದಾಗ ಅವರು ಪ್ರೋತ್ಸಾಹ ಕೊಡ್ತಾರೆ. ಹೋಗು ಸಮಾಜ ಸೇವೆ, ಸಮುದಾಯ ಸೇವೆ ಅಂದರೆ ಏನು? ದೇವರ ಇದಕ್ಕೆ ಹೋಗಲಿಕ್ಕೆ ಒಂದು ರಹದಾರಿ, ಅದು ಸೇವೆ. ದೇವರನ್ನು ಕಾಣಲಿಕ್ಕೆ, ದೇವರನ್ನು ಹೇಗೆ ಕಾಣಬೇಕು? ಸೇವೆಯಲ್ಲಿ. ಕಾಯಕವೇ ಕೈಲಾಸ ಅಂದರು ಅಲ್ವಾ ಯಾರು? ಬಸವಣ್ಣನವರು. ಹಾಗೆ ಕಾಯಕದಲ್ಲಿ, ಸೇವೆಯಲ್ಲಿ, ಕೆಲಸದಲ್ಲಿ ನಾವೇನನ್ನು ಕಾಣಬೇಕು? ಪರಮಾತ್ಮನನ್ನು. 24 ಗಂಟೆ ಕೂತು ಬಾಳೆಹಣ್ಣು, ಊದುಬತ್ತಿ, ಹೂವು, ಹಣ್ಣು ಎಲ್ಲ ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ದೇವರು ಒಲಿಯೋದಿಲ್ಲ. ಯಾರು ಅನಾಥರಿದ್ದಾರೆ ಸಮಾಜದಲ್ಲಿ, ಅಂಧರು, ಅನಾಥರು, ಅಂಗವಿಕಲರು, ಅಶಕ್ತರು, ಅಸಹಾಯಕರು ಯಾರಿದ್ದಾರೆ ಅವರ ಸೇವೆಯೇ ದೇವರ ಪೂಜೆ. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಸಮುದಾಯದ ಸೇವೆ, ಯಾರು ಅತ್ಯಂತ ಹಿಂದುಳಿದಿದ್ದಾರೆ ಅವರಿಗೆ ಒಂದು ಅಕ್ಷರ ಜ್ಞಾನ ಕಲಿಸಿದರೆ ಅದು ಪೂಜೆ, ಅದು ಸೇವೆ. ಅವರನ್ನು ಮುಖ್ಯವಾಹಿನಿಗೆ ತಂದರೆ ಯಾರು ಎಂಥ ಕುಂಟರು ಕುರುಡರೇ ಆಗಿರಲಿ ಅವರಿಗೆ ಏನು ಕೊಡಬೇಕು? ನಿಮ್ಮ ಪ್ರೀತಿ, ವಿಶ್ವಾಸ, ಸೇವೆ, ಸಹಕಾರ ಅವರಲ್ಲಿದ್ದರೆ ಅದೇ ದೇವರ ಪೂಜೆ ಅಂತ ನನ್ನ ಭಾವನೆ. ಅವರ ಸೇವೆ ಮಾಡಿ ಅವರಿಗೆ ಒಂದು ಅಕ್ಷರ ಜ್ಞಾನವನ್ನು ಕಳಿಸಿ, ಅಕ್ಷರ ಬರದೇ ಇರ್ತಕ್ಕಂಥವ್ರಿಗೆ ಅಕ್ಷರ ಕಲಿಸೋದು, ನಡೆಯಲಿಕ್ಕಾಗದೇ ಇರೋರಿಗೆ ಸ್ವಲ್ಪ ದಾರಿ ತೋರಿಸೋದು, ಕುರುಡರನ್ನು ಕೈ ಹಿಡಿದು ನಡೆಸೋದು, ಇವೆಲ್ಲವೂ ಕೂಡ ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ಕೆಲಸಗಳು. ಅದೇ ಆಧ್ಯಾತ್ಮಿಕತೆ, ಅದೇ ಪೂಜೆ, ಭಕ್ತಿ, ಪುನಸ್ಕಾರ ಅಂದ್ಕೊಂಡಿದ್ದೀನಿ ನಾನು. ನಂಗೆ ಗೊತ್ತಿಲ್ಲ, ಅದು ಸತ್ಯ. ಇವಾಗ ಎಲ್ಲೋ ಇರೋ ದೇವ್ರನ್ನ ಹುಡುಕೋದಕ್ಕಿಂತ ನಮ್ಮ ಸುತ್ತಮುತ್ತ ನೂರಾರು ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ಭಾರ. ಭಾರತ ದೇಶದಲ್ಲಿ ಎಂತೆಂಥ ಜನ ಇದ್ದಾರೆ, ಅವರನ್ನೆಲ್ಲ, ಹಿಂದುಳಿದವರನ್ನೆಲ್ಲ ಮುಖ್ಯವಾಹಿನಿಗೆ ಒಬ್ಬೊಬ್ಬರು ಒಂದು 5 ಜನರಿಗೆ ಅಕ್ಷರ ಜ್ಞಾನ ಇರಬಹುದು, ಅಥವಾ ಅವರ ಮನೆ ಕಟ್ಟಲಿಕ್ಕೆ ಸಹಾಯ, ಇಟ್ಟಿಗೆ ಜೋಡಿಸೋದು, ಏನು ಮಾಡೋದು ಬೇಡ. ಅವರನ್ನು ಕೂಡ ನಮ್ಮಂತೆಯೇ ಮನುಷ್ಯರು ಅಂತ ಕಂಡಾಗ, ನಮ್ಮಂತೆಯೇ
ಅವರಲ್ಲಿಯೂ ಪರಮಾತ್ಮ ಇದ್ದಾನೆ. ಸಕಲ ಜೀವಿಗಳ ಮನಸ್ಸಿನಲ್ಲಿದ್ದಾನೆ ದೇವರು. ದೇವರು ದೇವಸ್ಥಾನದ ಒಳಗಿಲ್ಲ, ಎಲ್ಲರ ಮನಸ್ಸಿನಲ್ಲಿದ್ದಾನೆ. ಅವರನ್ನೇ ದೇವರು ಅಂತ ತಿಳ್ಕೊಂಡು ಅವರ ಸೇವೆ ಮಾಡಿದರೆ ಅದೇ ಪೂಜೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಮಕ್ಕಳು, ಇವನ್ ಶಾಲೆಯಲ್ಲಿ ಓದ್ತಿರೋ ಮಕ್ಕಳಾಗಲಿ, ಕಾಲೇಜಲ್ಲಿ ಓದ್ತಿರೋ ಮಕ್ಕಳಾಗಲಿ ಆತ್ಮಹತ್ಯೆಗೆ ಗುರಿಯಾಗ್ತಾ ಇದ್ದಾರೆ. ಅದು ನೀವು ಹೇಳ್ದಂಗೆ ಆತ್ಮಸ್ಥೈರ್ಯ ಇರಲ್ಲ ಅನ್ನೋದು ಒಂದು. ನಾನಾ ಕಾರಣಗಳಿದ್ದಾವೆ ಅದಕ್ಕೆ. ಸೊ ಅದ್ರ ಬಗ್ಗೆ ಅದು ಅದಕ್ಕಿಂತ ನೀಚ ಕೆಲಸ ಜಗತ್ತಿನಲ್ಲಿ ಬೇರೊಂದು ಇಲ್ಲ. ಆತ್ಮಹತ್ಯೆ ಅದಕ್ಕೆ ಪರಿಹಾರ ಅಲ್ಲ. ಧೈರ್ಯ, ನಾನು ಹೇಳಿದ್ನಲ್ಲ, ಸರ್ವತ್ರ ಸಾಧನ. ಅವರ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಕಾರಣ ಏನು? ಅವರು ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ಬೆಳೆಸಿರೋದಿಲ್ಲ, ಗಟ್ಟಿತನವನ್ನು ಕಲಿಸಿರೋದಿಲ್ಲ. ಗುರುಗಳಾಗಲಿ, ತಂದೆ ತಾಯಿಗಳಾಗಲಿ, ಸಮಾಜದ ಬಂಧು ಬಾಂಧವರಾಗಲಿ, ಸಮುದಾಯದವರಾಗಲಿ, ಸ್ನೇಹಿತರು, ಮುಖ್ಯವಾಗಿ ಅವರ ಸ್ನೇಹಿತರು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅವರಿಗೆಲ್ಲ ಹುರಿದುಂಬಿಸಬೇಕು. ನಾನು ಹೇಳಿದ್ನಲ್ಲ, ಆತ್ಮಹತ್ಯೆ ಬಾ ಅಂಥವ್ರನ್ನ ಕೂರಿಸ್ಕೊಂಡು ಕಳಿಸಿ. ಯಾರು ಅಂಕದಿಂದಾಗಿ ಫೇಲ್ ಆಗಿದ್ದಾನೆ, ನಾನು ಫೇಲು ಅಂತ ಏನು ಅಂಜು ಬುರುಕುತನ ಇರುತ್ತಲ್ಲ, ಅದನ್ನು ಹೋಗಲಾಡಿಸಬೇಕು. ಧೈರ್ಯ ತುಂಬಬೇಕು. ಮರಳಿ ಯತ್ನವ ಮಾಡು. ಎಲ್ಲರೂ ಹೇಳಬೇಕು. ಮನೆಯಿಂದ ಶುರುವಾಗಿ ತಂದೆ ತಾಯಿಗಳು, ಗುರು ಹಿರಿಯರು, ಬಂಧು ಬಾಂಧವರು, ಅನುಭವಿಗಳು ಎಲ್ಲರೂ ಕೂಡ ಅವನಿಗೆ ಅವನ ಮನಸ್ಸನ್ನು ಗಟ್ಟಿಗೊಳಿಸಬೇಕು. ಅದಕ್ಕೆ ಬಿಡಬಾರ್ದು, ಅವಕಾಶ ಕೊಡಿಸಲೇಬಾರ್ದು. ಮೊದಲು ತಂದೆ ತಾಯಿಗಳು ಅದನ್ನು ವಿರೋಧಿಸಬೇಕು. ಅವರು ಬೈದರು ಅಂತನೋ ಏನೋ ಮಾಡಿದರು ಅಂತನೋ ಅದು ಹೋಗುತ್ತೆ. ಹಾಗೆ ಮಾಡಿಕೊಂಡವನು ಅತ್ಯಂತ ಹೇಳಿ, ಅವನು ನಿಜವಾದ ಯುವಕ ಖಂಡಿತ ಅಲ್ಲ. ಯುವಕ ಅಂದರೆ ಏನು? ಸ್ಥೈರ್ಯ, ಧೈರ್ಯ, ಶಕ್ತಿ, ಅದರ ಪ್ರತೀಕ ಅವನು. ಅದನ್ನು ಬಿಟ್ಟು ಆತ್ಮಹತ್ಯೆ ಯಾರು ಮಾಡಿಕೊಳ್ತಾರೆ? ಹೇಡಿಗಳು, ರಣಹೇಡಿಗಳು. ಅದು ಒಳ್ಳೆಯದೇ, ಖಂಡಿತ ಅಲ್ಲ. ಹೇಡಿಗಳಾಗಬಾರದು. ನಿನ್ನಲ್ಲಿಯೋ ಒಂದು ಶಕ್ತಿ ಇದೆ. ನೀನು ಅಂಕ ಕಡಿಮೆ ತೆಗೆದುಕೊಂಡಿರಬಹುದು, ಬೇರೊಂದು ಕ್ಷೇತ್ರದಲ್ಲಿ ನೀನು ಬಹಳ ಮೊದಲನೇ ಸ್ಥಾನದಲ್ಲಿದ್ದೀಯಾ, ಕೃಷಿಯಲ್ಲಿದ್ದೀಯಾ, ಈ ತಂತ್ರಜ್ಞಾನದಲ್ಲಿದ್ದೀಯಾ, ಬೇರೊಂದು ಕೆಲಸದಲ್ಲಿದ್ದೀಯಾ. ಅವರಿಗೆ ಪ್ರೋತ್ಸಾಹ, ಕೈಗಾರಿಕೆ, ಅಗಿಯೋದಿರ್ಬೋದು, ಕುಟ್ಟೋದಿರ್ಬೋದು, ಈ ಬಡಗಿ ಏನೆಲ್ಲ ಬರ್ತಾರಲ್ಲ ಉಪಕಸುಬುಗಳು, ಒಂದಲ್ಲ ಒಂದರಲ್ಲಿ ಆ ಹುಡುಗ ಇರ್ತಾನೆ. ಅದನ್ನು ತುಂಬಬೇಕು, ಧೈರ್ಯವನ್ನು. ಅಂಕ ಕಡಿಮೆ ಆದರೂ ಪರವಾಗಿಲ್ಲ, ಈ ಕೆಲಸದಲ್ಲಿ ನೀನು ಖಂಡಿತ ಮುಂದುವರಿತೀಯ ಅನ್ನುವ ಭರವಸೆಯ ಪ್ರತೀಕ ಆಗಬೇಕು. ಸ್ನೇಹಿತರು, ಬಂಧು ಬಾಂಧವರು, ಮಾತಾಪಿತರು, ಗುರುಗಳು, ಶಿಕ್ಷಣ ಸಂಸ್ಥೆಯವರು ಎಲ್ಲರೂ ಕೂಡ ಹುರಿದುಂಬಿಸಿದಾಗ ಅವನ ಆತ್ಮಹತ್ಯೆಗೆ ಪ್ರಯತ್ನಿಸೋದಿಲ್ಲ, ಮರಳಿ ಯತ್ನವ ಮಾಡ್ತಾನೆ. ಫೇಲ್ ಆದರೆ ಆಗಲಿ, ಬೇರೊಂದು ಕ್ಷೇತ್ರದಲ್ಲಿ ಪರಿಣತಿಯನ್ನು ಪಡಿತಾನೆ. ಇದು ಅವರಿಗೆ ನನ್ನ ಸಂದೇಶ. ಜೀವನ ಅತ್ಯಂತ ಅಮೂಲ್ಯವಾದದ್ದು. ಮನುಷ್ಯನಾಗಿ ಒಮ್ಮೆಲೆ ಜನ್ಮ ಸಿಗೋದು. ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ. ಆ ಪುರಂದರದಾಸರು ಹೇಳ್ತಾರಲ್ಲ, ಮಾನವ ಜನ್ಮ ಸಿಗುವುದು ದುರ್ಲಭ. ಹಾಳು ಮಾಡಿಕೊಳ್ಬೇಡಿ. ಗಟ್ಟಿತನದಿಂದ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ನೀನು ಖಂಡಿತ ಗಳಿಸ್ತೀಯ. ಆತ್ಮಹತ್ಯೆ ಪರಿಹಾರ ಅಲ್ಲ ಅನ್ನುವ ಮಾತನ್ನು, ಧೈರ್ಯ ಸ್ಥೈರ್ಯಗಳನ್ನು ಅವರಿಗೆ ಹೇಳಿ ಬೇರೊಂದು ಕ್ಷೇತ್ರದಲ್ಲಿ ಮುಂದುವರಿಯುವ ಹಾಗೆ ಮಾಡಬೇಕು. ಎಲ್ಲರೂ ಕೂಡ ಆತ್ಮಹತ್ಯೆ ಮಹಾನ್ ಪಾಪದ ಕೆಲಸ, ಪುಣ್ಯದ್ದಲ್ಲ, ಮಾಡಿಕೊಡ್ಬಾರ್ದು. ಯಾರು ಈ ಜೀವನ ಅಮೂಲ್ಯವಾದದ್ದು, ಹಾಳು ಮಾಡ್ಕೋಬೇಡಿ ದಯವಿಟ್ಟು. ಈ ಅವರ ಕಾಲಿಗೆ ಎರಗಿ ಬೇಡ್ತಾ ಇದ್ದೇನೆ ನಾನು, ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ಯುವ ಜನಾಂಗ ಬದುಕಬೇಕು, ಬದುಕಿ ಬಾಳಿ ತೋರಿಸಬೇಕು ನಾನು ಯಾರು ಅನ್ನೋದನ್ನು. ಇನ್ನೊಂದು ವಿಚಾರ, ಆಹಾರವನ್ನು ಪೋಲು ಮಾಡಬಾರ್ದು. ಆಹಾರವನ್ನು ಎಷ್ಟು ಬೇಕೋ ಅಷ್ಟನ್ನು ಬಡಿಸಿಕೊಂಡು ಊಟ ಮಾಡಬೇಕು. ಆಹಾರದ ಅಭಾವಕ್ಕೆ ನಾವು ಕಾರಣರಾಗಬಾರ್ದು, ಎಸೆಯಬಾರ್ದು. ತಿನ್ನಲಿಕ್ಕೆ ಹಕ್ಕುಂಟು, ಎಸೆಯಲಿಕ್ಕೆ ಹಕ್ಕಿಲ್ಲ. ಆಹಾರವನ್ನು ವ್ಯರ್ಥ ಮಾಡಬೇಡಿ. ತುಂಬ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೀವಿ, ಅಂದರೆ ಊಟ ತುಂಬ ಹಲವಾರು ವಿಧದ ಊಟಗಳನ್ನ ಮಾಡಿಸಿರ್ತಾರೆ, ಬಗೆ ಬಗೆಯ ತಿಂಡಿಗಳು ಎಲ್ಲ ಮಾಡಿಸಿರ್ತಾರೆ. ಅದು ತಪ್ಪು ಸರಿ ಅಂತ ಹೇಳೋದು ನಮಗೆ ಕಷ್ಟ, ಯಾಕೆಂದರೆ ಅದು ಅವರ ವೈಯಕ್ತಿಕ ನಿರ್ಧಾರಗಳು.
ಆದರೆ ಒಬ್ಬರು ಊಟಕ್ಕೆ ಕೂತ್ಕೊಂಡ ವ್ಯಕ್ತಿ ಅವನು ನಿರ್ಧಾರ ತಗೋಬೋದು, ಈ ಪದಾರ್ಥ ನನಗೆ ತಿನ್ನೋಕ್ಕಾಗತ್ತೆ, ಈ ಪದಾರ್ಥ ನಂಗೆ ಸೇರುತ್ತೆ, ಈ ಪದಾರ್ಥ ನಂಗೆ ಸೇರಲ್ಲ. ಅಷ್ಟನ್ನು ಮಾತ್ರ ಅವರು ಬಾಳೆ ಎಲೆಯಲ್ಲಿ ಹಾಕಿಸ್ಕೊಂಡು ಅದನ್ನು ತಿಂದರೆ ಅದಕ್ಕಿಂತ ಒಂದು ಸೇವೆ ಇನ್ಯಾವುದೂ ಇಲ್ಲ ಅನಿಸುತ್ತೆ. ಅದಕ್ಕೆ ಎಲ್ಲ ಸಮಾರಂಭಕ್ಕೆ ನಾನು ಹೋದಾಗ ಎಲ್ರಿಗೂ ಹೇಳೋದು, ನಿಮಗೆ ಏನು ಬೇಕು, ಎಷ್ಟು ಬೇಕು, ಇಷ್ಟೇ, ಅಷ್ಟನ್ನು ಮಾತ್ರ ಬಳಸ್ಕೊಳ್ಬೇಕು. ಎಲ್ಲ ತೆಗೆದುಕೊಂಡು ಹೋಗಿ ಕಸದ ತೊಟ್ಟಿಗೆ ಹಾಕಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ, ಹೊಟ್ಟೆಗೆ ಹಾಕಬೇಕು. ಎಲ್ಲಿಗೆ ಹಾಕಬಾರ್ದು? ಕಸದ ತೊಟ್ಟಿಗೆ ಹೋಗಬಾರ್ದು. ನಿಮ್ಮ ಹೊಟ್ಟೆ ಸೇರಬೇಕು. ಅದಕ್ಕೆ ನಂಗೆ ಸೇರ್ತಾ ಇಲ್ಲ. ಸೇರಿದ ಮೇಲೆ ಯಾಕೆ ಬಡಿಸ್ಕೊಂಡ್ರಿ? ಬಡಿಸುವವರಿಗೂ ಹೇಳೋದು, ಸಿಕ್ಕಾಪಟ್ಟೆ ಹಾಕಬಾರ್ದು, ಅಲ್ಲಿ ಇದೆ ಅಂದ್ಬಿಟ್ಟು ಮಾಡಿಸಲೂಬಾರ್ದು, ಸಿಕ್ಕಾಪಟ್ಟೆ ಮಾಡಿಸಲು ಕೂಡ ಬಾರದು. ಅವರು ಎಚ್ಚರದಿಂದಿರಬೇಕು. ಒಂದು ಅಗಲು ಅನ್ನದ ಹಿಂದೆ ಎಷ್ಟು ಶ್ರಮ ಇದೆ ಅನ್ನೋದನ್ನು ಅರ್ಥೈಸಿಕೊಳ್ಬೇಕು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಹಾಕಿಸಿಕೊಂಡು, ಏನು ಬೇಕೋ ಎಷ್ಟು ಬೇಕು ಎಲ್ಲರೂ ಆ ರೀತಿ ಮಾಡಿದೆ. ಬಡಿಸುವವರು ಇರಬಹುದು, ತಿನ್ನುವವರು ಇರಬಹುದು, ಆಯೋಜಕರು ಇರಬಹುದು, ಎಲ್ಲರಿಗೂ ಅನ್ವಯಿಸುತ್ತೆ. ಕೊನೆಯದಾಗಿ ನನ್ನನ್ನು ಇಲ್ಲಿಗೆ ಕರೆತಂದು ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಚೇತನ್ ಅವರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದ. ನಿಮಗೂ ಮೇಡಮ್ ತುಂಬ ಥ್ಯಾಂಕ್ ಯು. ತುಂಬ ಆಭಾರಿಯಾಗಿದ್ದೀನಿ ನಿಮಗೆ. ನನ್ನ ಒಂದು ಸಣ್ಣ ಕೋರಿಕೆಗೆ ನೀವು ಬಂದು ಒಂದು ಸಂದರ್ಶನ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಮ್ಯಾಮ್.